ಹಾಯ್ ಎಲ್ರಿಗೂ ನಮಸ್ಕಾರ. ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ನೀವೆಲ್ಲ ಬೊಳಂಜೀರು ಮೀನು ಅಥವಾ ಬೇಳೂರಿ ಮೀನು ಅಂತ ಕೇಳಿರ್ಬೋದಲ್ವ. ಅದರದ್ದೊಂದು ಬ್ಯೂಟಿಫುಲ್ ಆಗಿರೋ ಒಂದು ಸಾರು ಮಾಡಿದ್ದೇನೆ ನಾನಿವತ್ತು. ಅದನ್ನು ತುಂಬ ಚೆನ್ನಾಗಿ ಇದನ್ನು ಚಿಕ್ಕ ಮಕ್ಕಳು ಸಹ ತಿನ್ನುವ ರೀತಿಯಲ್ಲಿ ಹೇಗೆ ಈ ಸಾರನ್ನು ಮಾಡೋದು, ಖಾರ ಕಮ್ಮಿಯಾಗಿ ಎಲ್ಲವನ್ನು ಹೇಳ್ಕೊಡ್ತೀನಿ. ಹಾಗೆ ಬನ್ನಿ ನೋಡ್ಕೊಂಡು ಬರುವ. ಇದರಲ್ಲಿ 1.5 ಕಿಲೋ ಮೀನು ಇದೆ ನೋಡಿ. ಇದು ಸ್ವಲ್ಪ ನೀರು ಹಾಕಿಡುವ. ಇದು ನೋಡಿ ದೊಡ್ಡ ಬೊಳ್ಳಂಜೇರಿ ಅಂತ ಹೇಳ್ತೇವೆ ನೋಡಿ. ಇಷ್ಟು ದೊಡ್ಡದಿದೆ. ಸಾಮಾನ್ಯವಾಗಿ ಚಿಕ್ಕದು ಬರುತ್ತೆ, ದೊಡ್ಡದು ಬರೋದು ಸ್ವಲ್ಪ ಅಪರೂಪ. ದೊಡ್ಡ ಸಿಕ್ಕಿದೆ ನಮಗೆ. ಒಂದು 5 ನಿಮಿಷ ನೀರು ಹಾಕಿಡುವ. ಅನಂತರಲ್ಲಿ ನಾನು ಇದನ್ನು ಕಟ್ ಮಾಡಿಕೊಂಡು ಬರ್ತೇನೆ. ಬೊಳ್ಳಂಜೇರಿ ಸಾರಿಗಿರೋ ಮೀನನ್ನ ಕಟ್ ಮಾಡಿದ್ದಾಯಿತು ನೋಡಿ. ಒಂದು 5 ಬಾರಿ ತೊಳೆದಿದ್ದೇನೆ. ಯಾಕೆಂದ್ರೆ ಚಿಕ್ಕ ಚಿಕ್ಕ ಮೀನಲ್ವ, ಚಿಕ್ಕ ಚಿಕ್ಕ ಮೀನನ್ನು ಅಷ್ಟು ತೊಳಿಬೇಕು. ಇದರ ಮೇಲ್ಗಡೆ ಎಲ್ಲ ಕ್ಲೀನಾಗಿ ಹೋಗಬೇಕು. ಈಗ ಬೊಳ್ಳಂಜೇರಿ ಸಾರಿಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ ತೆಂಗಿನಕಾಯಿ ತುರಿದಿಟ್ಟಿದ್ದೇನೆ. ದೊಡ್ಡದಲ್ಲ ಚಿಕ್ಕದಲ್ಲ. ಇದಕ್ಕೆ ನಾವು ಬ್ಯಾಡಗೆ ಮೆಣಸು ಹಾಕೋದಿಲ್ಲ. ಖಾರ ಕಮ್ಮಿ ಇರುವ ಒಂದು 20 ಗುಂಟೂರು ಮೆಣಸಿನಕಾಯಿ ಹಾಕಿದ್ದೇನೆ. ನಾವು ಇದಕ್ಕೆ ಬ್ಯಾಡಗೆ ಮೆಣಸು ಹಾಕೋದಿಲ್ಲ, ಯಾಕಂದರೆ ಇದು ಒಂದು ಎಲ್ಲೋ ಥರ ಬರಬೇಕು ಕರಿ. ಇದು ಎಣ್ಣೆಯಲ್ಲಿ ಹುರಿದಿಟ್ಟ ಗುಂಟೂರು ಮೆಣಸಿನಕಾಯಿ. ಹಾಗೆ 1 ಸ್ಪೂನ್ ಎಣ್ಣೆಯಲ್ಲಿ ಹುರಿದಿಟ್ಟ ಧನಿಯಾ ಕಾಳು ಕೂಡ ಹಾಕ್ತಾಯಿದ್ದೇನೆ. ಇದಕ್ಕೆ ನಾವು ಟೊಮೆಟೊ, ಹಸಿಮೆಣಸಿನಕಾಯಿ ಏನೂ ಹಾಕೋದಿಲ್ಲ. ನಾನು ತೋರಿಸ್ಕೊಡ್ತೇನೆ ಅದು ಹೇಗೆ ಮಾಡೋದು ಅಂತ. ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿ ತಗೊಂಡಿದ್ದೇನೆ. ಹಾಗೆ 1 ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕಬೇಕು. ಇದನ್ನು ಇವಾಗ ನೀರು ಹಾಕಿ ನಾನು ರುಬ್ಬಿ ಬರ್ತೇನೆ. ನುಣ್ಣಗೆ ರುಬ್ಬಿಕೊಂಡು ರೆಡಿ ಮಾಡಬೇಕು ಮಸಾಲೆಗೆ. ಮಸಾಲೆಗೆ ರುಬ್ಬಿದ್ದಾಯಿತು ನೋಡಿ, ನುಣ್ಣಗೆ ರುಬ್ಬಿದ್ದೇನೆ. ಇಲ್ಲಿ 2 ಈರುಳ್ಳಿನ ಕಟ್ ಮಾಡಿದ್ದು ತಗೊಂಡಿದ್ದೇನೆ. ಈ ಸಾರಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಬೇಕು, ಅಂದರೆ 2 ಸಾಕು 1.5 ಕಿಲೋ ಮೀನಿಗೆ. ಮಸಾಲೆಗೆ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸಬೇಕು. ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸುವ. ನೋಡಬೇಕು ಇದಕ್ಕೆ ಎಷ್ಟು ನೀರಿನ ಅಗತ್ಯ ಇದೆ ಅಂತ. ಇದು ತುಂಬ ಗಟ್ಟಿ ಮಾಡುವಾಗಿಲ್ಲ, ತುಂಬ ತೆಳು ಮಾಡುವಾಗಿಲ್ಲ. ನೋಡಿ ಇಷ್ಟು ಸಾಕು. ಈಗ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಕುದಿಲಿಕ್ಕೆ ಇಡಬೇಕು. ನೋಡಿ ನಮ್ಮ ಬೊಳ್ಳಂಜೀರು ಸಾರಿನ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಈಗ ಉಪ್ಪು ತಾಗಿದೆಯಾ, ಈರುಳ್ಳಿ ಬೆಂದಿದೆಯಾ ಅಂತೆಲ್ಲ ನೋಡುವ. ಇದಕ್ಕೆ ಟೊಮೆಟೊ ಆಗಲಿ, ಹಸಿಮೆಣಸಿನಕಾಯಿ ಆಗಲಿ, ಬೇರೆ ಸಾರಿಗೆ ಹಾಕಿದ ಹಾಗೆ ಶುಂಠಿ ಎಲ್ಲ ಹಾಕಲಿಕ್ಕಿಲ್ಲ. ಇನ್ನು ಸ್ವಲ್ಪ ಕುದಿಬೇಕು. ಇದು ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಉಪ್ಪು ಚೂರು ಕಮ್ಮಿ ಇದೆ, ಚೂರು ಉಪ್ಪು ಹಾಕೋಣ. ಮಸಾಲೆ ಇದು ಹಸಿ ವಾಸನೆ ಎಲ್ಲ ಹೋಗಿದೆ. ನಾವು ಬೊಳಂಜೀರಿ ಮೀನು ಹಾಕೋಣ. ಇದು ಬೇಗ ಬೇಯುವಂಥ ಮೀನು. ಹಾಗಾಗಿ 1 ರಿಂದ 1.5 ನಿಮಿಷ ಇದು ಕುದಿದರೆ ಸಾಕು. ಇಲ್ಲಾಂದರೆ ನಿಮಗೇನೂ ತಿನ್ನಲಿಕ್ಕೆ ಸಿಗೋದಿಲ್ಲ. ನೋಡಿ ಮೀನಲ್ಲಿ ನೀರು ಕೂಡ ಇರಬಾರ್ದು. ಇದೀಗ ಒಂದು 2 ಕುದಿ ಬರುವಾಗ ನಾವು ಆಫ್ ಮಾಡಿಬಿಡಬೇಕು. ಇದೊಂಥರ ಬ್ಯೂಟಿಫುಲ್ ಸಾರು ಇದು. ಇದು ಯಾವುದೇ ಪೇಷಂಟ್ಗಳು ಕೂಡ ತಿನ್ಬೋದಾದಂತಹ ಮೀನು ಬೊಳಂಜೀರು ಮೀನು. ಎಲ್ಲರಿಗೂ ಗೊತ್ತು. ಕೆಲವು ಮೀನುಗಳು ಪೇಷಂಟ್ಗಳೆಲ್ಲ ತಿನ್ನಬಾರ್ದು, ಇದು ಹಾಗಲ್ಲ. ಸ್ವಲ್ಪ ಒಂದು ನಿಮಿಷ ನಾವು ಮುಚ್ಚಿರುವ ಇದಕ್ಕೆ. ನೋಡಿ ಸಾರು ಚೆನ್ನಾಗಿ ಕುದ್ದಿದೆ. ಹಾಗೆ ನಾನು ಹೇಳಿದಾಗ ಇದಕ್ಕೆ ಜಾಸ್ತಿ ಮೀನು ಬೆಂದರೆ ಏನು ಸಿಗೋದಿಲ್ಲ. ಹಾಗಾಗಿ ಮೀನು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ.
ಇದಕ್ಕಿಂತ ಆಚೆ ಬೇಯಬಾರ್ದು. ಈಗ ನಾವು ಸಾರಿನ ಪಾತ್ರೆಯನ್ನು ಕೆಳಗಡೆ ಇಳಿಸಿ ಇದಕ್ಕೊಂದು ಒಗ್ಗರಣೆ ಹಾಕುವ. ಒಂದು 1.5 ಸ್ಪೂನ್ ಎಣ್ಣೆ ಹಾಕಿ ಸೂಪರ್ ಒಗ್ಗರಣೆ ಕೊಡುವ. ಎಣ್ಣೆ ಬಿಸಿಯಾಗಿದೆ, ಈರುಳ್ಳಿಯನ್ನು ಹಾಕುವ. ಇದು ರೆಡ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ಈಗ ಈರುಳ್ಳಿ ರೆಡ್ ಆಗ್ತಾ ಬರುವಾಗ ನಾವು ಕರಿಬೇವು ಸೊಪ್ಪನ್ನು ಕೂಡ ಹಾಕಬೇಕು. ನಮ್ಮ ಸಾರಿಗೆ ಒಗ್ಗರಣೆಯನ್ನು ಕೊಡಬೇಕು. ಸೂಪರ್ ಸಾರು ರೆಡಿ ಆಯಿತು. ಇವಾಗ ನೋಡಿ, ನಮ್ಮ ಮೀನು ಸಾರಿಗೆ ಒಗ್ಗರಣೆ ಹಾಕಿದ್ದಾಯಿತು. ಇನ್ನೊಂದು ಸ್ವಲ್ಪ ಕಲಸಿ ಜಾಸ್ತಿ ಪುಡಿ ಆಗೋದಾಗೆ ನೋಡಿಕೊಳ್ಬೇಕು ಮೀನನ್ನ. ನಮ್ಮ ಬೊಳಂಜೇರು ಸಾರು ರೆಡಿ ಆಯಿತು ನೋಡಿ. 1 ನಿಮಿಷ ಇಟ್ಟಿದ್ದಕ್ಕೇ ಮೀನು ಓಪನ್ ಆಗಿದೆ ನೋಡಿ. ಇದು ಬೇಗ ಬೇಯುವಂಥ ಮೀನು. ಎಲ್ಲರೂ ಕೂಡ ಇದನ್ನು ಮನೆಯಲ್ಲಿ ಮಾಡಿ ನೋಡಿ. ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಸಾರು ಇದು. ಇದೊಂದು ಬಾಕಿ ಇರುವ ಬಂಗುಡೆ ಬೂತಾಯ್ತಾರಲ್ಲ, ಬೇರೆ ರೀತಿಯಲ್ಲಿ ಮಾಡುವಂಥ ಒಂದು ಸಾರು. ಜಾಸ್ತಿ ಖಾರ ಎಲ್ಲ ಮಾಡುವಾಗಿಲ್ಲ. ಪುಟ್ಟ ಪುಟ್ಟ ಮಕ್ಕಳು ಕೂಡ ತಿನ್ಬೋದಾದಂಥ ಮೀನು ಸಾರು. ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ. ಎಲ್ರಿಗೂ ಟಾಟಾ ಬೈ ಬೈ. ಸಿ ಯು, ಟೇಕ್ ಕೇರ್.